ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಗವಂತ 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 ಯಾಕೆ ನಾನು ಹಿಂಗೆ ಸತಾಯಿಸ್ತಾ ಇದೆಯಾ ಭಗವಂತ? ಯಾಕೆ ಸತಾಯಿಸ್ತಾ ಇದೆಯಾ? ನೀನು ಕೆಟ್ಟ ಮನುಷ್ಯ ಅಲ್ಲ ಶಿವು, ಈಗಲೂ ನೀನು ಚಿಂದಂತ ಮನುಷ್ಯನೇ. ಸುಮಾರು ಸಲ ನಾವು ತಪ್ಪು ಮಾಡ್ಬೇಕು ಅಂತ ಹೋದ್ರು ಆ ಭಗವಂತ ಯಾವುದೋ ರೀತಿನಲ್ಲಿ ಅದನ್ನು ತಡಿತಾನೆ. ಭಗವಂತ ಭಗವಂತ ಯಾಕೆ ಭಗವಂತ, ಯಾಕೆ ನೀನ್ ಬರ್ತಾ ಇಲ್ಲ? ನಿನ್ ಫ್ರೆಂಡ್ ನಿನಗೆ ಸಾಕು ಅನ್ಸುಣ್ಣ. ನಾನು ತಪ್ಪು ಮಾಡಿದ್ದೀನಿ ನಿಜ. ಆದ್ರೆ ನೀನು ಹೇಳ್ದಾಗೆ ನನ್ನ ಮನ್ಸಿನ ಮಾತು ಕೇಳ್ಕೊಂಡು ನನ್ನ ತಪ್ಪನ್ನ ತಿದ್ಕೊಂಡು ಬಂದಿದ್ದೇನೆ. ಇಲ್ಲಾದ್ರೂ ಬಾ ಭಗವಂತ, ಬಾ. ನಾನು ನೋಡ್ಬೇಕು, ನಿನ್ ಜೊತೆ ಮಾತಾಡ್ಬೇಕು, ನಿನ್ನ ಹತ್ರ ಕ್ಷಮೆ ಕೇಳಬೇಕು. ಪ್ಲೀಸ್ ಭಗವಂತ, ಪ್ಲೀಸ್ ನನ್ನನ್ನ ಬಿಟ್ಟು ಹೋಗ್ಬೇಡ. ಶಿವಪ್ರಸಾದ್, ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗ್ಲಿ ಶಿವಪ್ರಸಾದ್? ನೀನು ನನ್ನ ಯಾವ ಜಾಗದಲ್ಲಿ ಬಿಟ್ಟು ಹೋಗಿದ್ಯೋ ಅದೇ ಜಾಗದಲ್ಲಿ ನಾನು ನಿನಗೋಸ್ಕರ ಕಾಯ್ತಾ ಇದ್ದೆ. ಭಗವಂತ ಭಗವಂತ ನಿನಗೆ ಸುಳ್ಳು ಹೇಳಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಭಗವಂತ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಎದ್ದೇಳು ಶಿವಪ್ರಸಾದ್. ನೀನ್ ನನಗ್ ಸುಳ್ಳು ಹೇಳಿ ತಪ್ಪು ಮಾಡ್ಲಿಲ್ಲ ಶಿವಪ್ರಸಾದ್, ನಿನಗ್ ನೀನೇ ಸುಳ್ಳು ಹೇಳಿ ತಪ್ಪು ಮಾಡಿದ್ದು. ಇಲ್ಲ ಭಗವಂತ, ಇಲ್ಲ, ನಾನು ನಿನಗೆ ಸುಳ್ಳು ಹೇಳಿದ್ದು ಭಗವಂತ, ನಿನಗೆ ಸುಳ್ಳು ಹೇಳಿದ್ದು. ನಿನ್ನ ಅಂತರಾತ್ಮದಲ್ಲೂ ಇರೋದು ನಾನೇ ಶಿವಪ್ರಸಾದ್. ಈ ಜಗತ್ತಲ್ಲಿ ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದು. ಮೋಸ ಹೋದವರು ನಿಮ್ಮನ್ನ ಕ್ಷಮಿಸ್ಬೋದು. ಆದ್ರೆ ನಿಮಗ್ ನೀವೇ ಮೋಸ ಮಾಡ್ಕೊಂಡ್ರೆ ನಿಮ್ಮ ಅಂತರಾತ್ಮ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ.
ಈ ಜಗತ್ನಲ್ಲಿ ಅತ್ಯಂತ ಶ್ರೇಷ್ಠವಾದ ಶಿಕ್ಷೆ ಯಾವುದು ಗೊತ್ತಾ? ಕ್ಷಮೆ. ಹೌದು ಭಗವಂತ, ನಾನು ನಾಗರಾಜ್ ಸರ್ಗೆ ಮಾಡಬಾರ್ದು ಅನ್ಯಾಯ ಮಾಡಿಬಿಟ್ಟೆ. ಆದರೆ ಅವರು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ನನ್ನನ್ನು ಕ್ಷಮಿಸ್ಬಿಟ್ರು. ಅವ್ರು ನನ್ನ ಅಷ್ಟು ಸುಲಭವಾಗಿ ಕ್ಷಮಿಸಿದ್ದೆ ನನಗಿನ್ನೂ ಕಷ್ಟ ಆಗ್ತಾ ಇರೋದು. ಅವ್ರು ನನಗೇನಾದ್ರೂ ಶಿಕ್ಷೆ ಕೊಟ್ಟಿದ್ರೆ ಅನುಭವಿಸ್ತಾ ಇದ್ದೆ. ಕಡೆ ಪಕ್ಷ ಒಂದೆರಡು ಡೇಟ್ ಆದ್ರೂ ಹೊಡಿಬೋದಾಗಿತ್ತು. ಆದ್ರೆ ಅವ್ರು ನನ್ನ ಕ್ಷಮಿಸಿದ್ದೆ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ ಭಗವಂತ, ತಡ್ಕೊಳಕ್ ಆಗ್ತಾ ಇಲ್ಲ. ನನಗ್ ನನ್ನ ಸ್ನೇಹಿತನ ಮೇಲೆ ಕೋಪ ಇಲ್ಲ ಶಿವಪ್ರಸಾದ್. ಮತ್ತೆ ನಾನು ಅಷ್ಟು ಸರಿ ಕೂಗಿದ್ರು ನೀನ್ ಯಾಕೆ ಬರ್ಲಿಲ್ಲ ಭಗವಂತ? ನಿನ್ನನ್ನು ಮುಜುಗರ ಪಡಿಸೋಕೆ ನನಗಿಷ್ಟ ಇರಲಿಲ್ಲ. ನೀನ್ ನನ್ನನ್ನು ಭೇಟಿ ಮಾಡಕ್ ಬಂದಾಗ ಧೈರ್ಯವಾಗಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಶಿವಪ್ರಸಾದ್ ನನಗ್ ಬೇಕಿತ್ತು. ನೀನ್ ನನ್ನ ಕಣ್ ತಪ್ಪಿಸಿ ಓಡಾಡ್ತಿದ್ದೆ. ಸತ್ಯದ ಹಾದಿಲಿರೋರ್ಗೆ ಯಾರ ಭಯನೂ ಇರೋದಿಲ್ಲ. ನೀನೇ ಬರ್ತೀಯ ಅಂತ ನಾನು ಕಾಯ್ತಾ ಇದ್ದೆ. ಆಫೀಸ್ನ ಹಣ ಉಳಿತಾಯ ಮಾಡೋದ್ರಲ್ಲಿ ತಪ್ಪಿಲ್ಲ ಶಿವಪ್ರಸಾದ್. ಆದ್ರೆ ನೀನ್ ಮಾಡಿರೋ ಈ ಕೆಲಸದಿಂದ ಒಬ್ಬ ಅಮಾಯಕನಿಗೆ ತೊಂದರೆ ಆಗಿದೆ. ನೀನಿಲ್ಲಿ ಏನ್ ಕೆಲಸ ಬೇಕಾದ್ರೂ ಮಾಡ್ಬೋದು, ಆದ್ರೆ ಸತ್ಯವಂತರಿಗೆ, ಅಮಾಯಕರಿಗೆ ತೊಂದರೆ ಮಾಡಬಾರ್ದು. ನಾನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಭಗವಂತ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿನ್ನ ಆ ತಪ್ಪಿನಲ್ಲೂ ನಾನೇ ಇದ್ದೀನಲ್ಲ ಶಿವಪ್ರಸಾದ್. ಅಂದ್ರೆ ನನ್ನ ಸೃಷ್ಟಿಯಲ್ಲಿ ನಿನ್ನಂತವರು ತುಂಬಾ ಅಮೂಲ್ಯ ಶಿವಪ್ರಸಾದ್. ನೀವುಗಳು ತಪ್ಪು ಮಾಡೋ ಸಂದರ್ಭ ಬಂದಾಗ ನಾನು ಅದನ್ನ ಆದಷ್ಟು ತಡೆಯೋ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಮನುಷ್ಯ ಮಾಡೋ ಒಂದು ತಪ್ಪು ಅವನ ವ್ಯಕ್ತಿತ್ವದ ಮೇಲೆ ಕಲೆಯಾಗಿ ಉಳ್ಕೊಳ್ಳುತ್ತೆ. ನನ್ನ ಶಿವಪ್ರಸಾದ್ ಯಾವುದೇ ಒಂದು ಕಲೆ ಇಲ್ಲದೆ ಇರುವಂತ ವ್ಯಕ್ತಿ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಭಗವಂತ, ಇನ್ಮೇಲೆ ಅದೆಂಥದ್ದೇ ಕಷ್ಟ ಬರಲಿ, ನಿನ್ನ ಮನ್ಸಿಗೆ ನೋವಾಗುತ್ತಾ ತಪ್ಪನ್ನ ನಾನಿನ್ನ ಯಾವತ್ತೂ ಮಾಡಲ್ಲ, ಯಾವತ್ತೂ ಮಾಡಲ್ಲ. ನಾನಿನ್ನು ಕೊಡ್ತಾರೋ ಭಾಷೆ? ಬೇಡ ಶಿವಪ್ರಸಾದ್, ಭಾಷೆ ಕೊಡಬೇಡ, ಪ್ರಯತ್ನ ಪಡು. ಯಾಕೆಂದ್ರೆ ಭಾಷೆ ಮುರಿದೋಗ್ಬೋದು, ಆದ್ರೆ ಪ್ರಯತ್ನ ಪಟ್ರೆ ಫಲ ಕೊಟ್ಟೇ ಕೊಡುತ್ತೆ. ಮಳೆ ನೀರಿಗಿಂತ ಹೆಚ್ಚಾಗಿ ಕಣ್ಣೀರಲ್ಲೇ ನೆಂದು ಶುದ್ಧ ಆಗಿದೆಯಾ? ಇನ್ ಮಳೆಯಲ್ಲಿ ನೆಂದಿದ್ ಸಾಕು. ಹಿಂದಿನ ತಪ್ಪುಗಳನ್ನೆಲ್ಲ ನೆನೆದು ಮುಂದೆ ತಪ್ಪು ಮಾಡದೇ ಇರೋ ಹಾಗೆ ಬದುಕು. ಭೂಮಿಗೆ ಬಂದ ಭಗವಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ. ನೀನೇನು ಹೇಳ್ದೆ ಇದ್ರೆ ಹೇಗೆ? ಆಗ್ಲೇ ನಿನ್ನ ಹಾಗೆ ಬಿಟ್ಟು ಹೋಗ್ಬಾರ್ದಾಗಿತ್ತು. ಸಾರಿ. ಚೇಚೆ, ಬಿಡ್ತು ಅನ್ನಿ. ನೀವು ನನ್ನ ಹತ್ರ ಹೀಗೆಲ್ಲ ಸಾರಿ ಕೇಳಬೇಡಿ. ನೀವು ಯಾಕೆ ಹಾಗೆ ಹೊರಟೋದ್ರಿ ಅಂತ ನನಗೆ ಗೊತ್ತು. ಅಕೌಂಟೆಂಟ್ ನಾಗರಾಜ್ ಅವ್ರಿಗೆ ದುಡ್ಡು ವಾಪಸ್ ಕೊಡಕ್ಕೆ ಹೋಗಿದ್ರಿ ಅಲ್ವಾ? ಅಲ್ಲ ರೀ, ಇದು 1 ತಿಂಗಳಾದರೂ ನಾವು ಖುಷಿಯಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು, ಲೆಕ್ಕ ಹಾಕದೆ ದುಡ್ಡು ಖರ್ಚು ಮಾಡ್ಬೋದು ಅನ್ನೋ ದಿನ ನಮ್ಮ ಪಾಲಿಗೆ ಯಾವತ್ತೂ ಬರೋದೇ ಅಲ್ವಾ? ನಾವು ಯಾಕ್ರಿ ಹೀಗಿದ್ದೀವಿ? ಹೇಳ್ಕೊಳಕ್ಕೆ ಬೆಂಗಳೂರಲ್ಲಿ ಸ್ವಂತ ಮನೆ ಇದೆ, ಆದರೆ ಒಳಗೆಷ್ಟು ಕಷ್ಟ ಇದೆ ಅಂತ ನಮಗೆ ಮಾತ್ರ ಗೊತ್ತಲ್ವಾ? ನೀವು ನಾಗರಾಜ್ ಅವ್ರಿಗೆ ದುಡ್ಡು ಕೊಟ್ಟಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವ್ರಗಳ ಕಷ್ಟಕ್ಕೆಲ್ಲ ಮಿಡಿಯೋ ನಿಮ್ಮ ಮನಸ್ಸು ಹೆಂಡತಿ ಮಕ್ಕಳ ಆಸೆಗೂ ಮಿಡಿಲಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೆ. ಗಿರಿ, ಸ್ವಾರ್ಥಕ್ಕೆ ನಾನು ತಪ್ಪು ಮಾಡಲ್ಲ ಗಿರಿ. ತಪ್ಪು ದಾರಿಲಿ ದುಡಿದ್ರೆ ದುಡ್ಡು ಉಳಿಬೋದು,
ನೆಮ್ಮದಿ ನಿಲ್. ಸರಿಯಾಗಿ ಹೇಳಿದ್ರಿ ರೀ ನೀವು ಹೀಗೆ ಹೇಳ್ತೀರಂತ ಗೊತ್ತಿತ್ತು ನನಗೆ. ಆ ವಿಠಲ್ ಅವ್ರನ್ನ ನೋಡಿ ರೀ. ವಿಠಲ್ ಅವರು ಯಾವಾಗಲೂ ಟೇಬಲ್ ಕೆಳಗಡೆ ವ್ಯವಹಾರ ಮಾಡ್ತಾರೆ, 1 ರೂಪಾಯಿನೂ ನಿಯತ್ತಾಗಿ ದುಡಿಯಲ್ಲ ಅಂತ ಹೇಳ್ತಿರ್ತೀರಾ. ಮತ್ತು ಅವ್ರು ಹೇಗ್ರಿ ನೆಮ್ಮದಿಯಾಗಿದ್ದಾರೆ? ನೀವು ನ್ಯಾಯವಾಗಿ ಸಂಪಾದನೆ ಮಾಡ್ತೀರಾ ತಾನೆ? ಮತ್ತು ನಮ್ಗೆ ಯಾಕ್ರಿ ನೆಮ್ಮದಿ ಇಲ್ಲ? ಹೋಗ್ಲಿ ಬಿಡಿ, ಈ ಸಲ ಹಬ್ಬಕ್ಕೆ ಮಾಸೋಗಿರೋ ಸೀರೆನೇ ಉಟ್ಕೋತೀನಿ. ಗಿರಿ, ನಿನ್ನ ಹತ್ರ ಮಾತಾಡ್ಬೇಕು. ಹೋಗ್ಲಿ, ನಂಗೆ ನಿದ್ದೆ ಬರ್ತಾ ಇದೆ, ನಾನು ಹೋಗಿ ಮಲ್ಕೋತೀನಿ. ಏನ್ ನಡೀತು ಇಷ್ಟೊತ್ತು ಇಲ್ಲಿ? ಅಲ್ಲ, ಇವಳು ನನ್ನ ಅರ್ಥ ಮಾಡ್ಕೊಂಡು ಮಾತಾಡದ್ಲ ಅಥವಾ ನಮ್ಮ ಆರ್ಥಿಕ ಪರಿಸ್ಥಿತಿನ ಬೇರೆ ರೀತಿ ಅರ್ಥ ಮಾಡಿಸಿದ್ಲ? ಕನ್ಫ್ಯೂಸ್ ಆಗ್ತಾ ಇದೆ. ರೀ, ಇವತ್ತು ಮಧ್ಯಾಹ್ನ ಊಟಕ್ಕೆ ಮೊಸರೊಗ್ಗರಣೆ ಹಾಕೊಟ್ಟಿದ್ದೀನಿ, ಉಪ್ಪಿನಕಾಯಿ ಇಟ್ಟಿದ್ದೀನಿ. ಇವತ್ತು ಅಡುಗೆ ಮಾಡಕ್ ಟೈಮ್ ಆಗ್ಲಿಲ್ಲ, ಸಾರಿ ರೀ. ಅಯ್ಯೋ, ಅದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀಗಿರಿ? ಪಾಪ ನೀವು ಹೆಂಗಸರು 24/7 ಕೆಲಸ ಮಾಡ್ತಾ ಇರ್ತೀರಾ. ಒಂದು ಕೆಲಸ ಮಾಡು, ಇವತ್ತು ಕಂಪ್ಲೀಟ್ ಡೇ ರೆಸ್ಟ್ ಆಗ್ಬಿಡು. ಥ್ಯಾಂಕ್ ಯು ರೀ. ರೀ, ಏನಿದು ಬರೇ? ಯಾರು ಬಾರಿಸಿದ್ದು? ಅಯ್ಯೋ ನೋ, ನನ್ನನ್ನು ಕೇವಲ ಶಿವಪ್ರಸಾದ್ ಅನ್ಕೊಂಡು ಯಾರೇ ಈ ಕೆಲಸ ಮಾಡಿದ್ರು ಅವ್ರಿಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ನಾನು ಬರೀ ಶಿವಪ್ರಸಾದ್ ಅಲ್ಲ, ನನಗೆ ಇನ್ನೊಂದು ಹೆಸರಿದೆ, ಶಿವು ಭಾಯ್. ನೋ, ಹೇಳುಗಿರಿ, ನಿನ್ನ ಈ ಪರಿಸ್ಥಿತಿಗೆ ಯಾರ ಕಾರಣ? ಅವರ ಎದೆನ ಸೀಳಿ ಅವ್ರ ಎದೆಯಲ್ಲಿ 2 ಅಕ್ಷರ ಇದೆಯಾ 4 ಅಕ್ಷರ ಇದೆಯಾ ಅಂತ ನೋಡೇ ಬಿಡ್ತೀನಿ. ಹೇಯ್, ನಾನಿಲ್ಲಿ ಇಷ್ಟೊಂದು ರೋಷಾವೇಶನ ಹೊರಗಾಗ್ತಾ ಇದ್ದೀನಿ, ನೀನು ನಗ್ತಾ ಇದೀಯಾ? ನಗದೆ ಇನ್ನೇನು? ಎದೆ ಸಿಡ್ತೀನಿ ಅಂತೀಯ? ಸೀಳಕ್ಕೆ ಅದನ್ನ ತೆಂಗಿನಕಾಯಿ ತಿಳ್ಕೊಂಡ್ಯಾ? ಏನಪ್ಪ? ಅಪ್ಪ, ನಿನ್ಗೇನಾಗೋ ಏಟು ಬಿತ್ತು, ಏನೀಗ? ಯಾರೋ ನನ್ನ ಫ್ಯಾಮಿಲಿನ ಬೇಕು ಅಂತ ಟಾರ್ಗೆಟ್ ಮಾಡ್ತಿರೋ ಹಾಗಿದೆ. ನನ್ನ ಫ್ಯಾಮಿಲಿನ ಮುಟ್ಟದವ್ರನ್ನ ನೋಡ್ಕೊಳಂಗ್ ಹೊಡಿತೀನಿ. ಗಿರಿ, ಏರಿಯಾದಲ್ಲಿರೋ ಮಕ್ಕಳು, ಎಳೆ ಮಕ್ಕಳು, ಹಾರ್ಟ್ ಪೇಷಂಟ್ಸು, ಪ್ರೆಗ್ನೆಂಟ್ ಲೇಡೀಸು ಎಲ್ಲರನ್ನು ಮನೆ ಒಳಗಡೆ ಹೋಗಿ ಬಾಗ್ಲಾಕೊಳಕ್ ಹೇಳು. ಪ್ರಳಯ ಆಗೋ ಸಾಧ್ಯತೆಗಳಿದೆ, ಅದಕ್ಕೆ. ಅಯ್ಯೋ, ಸುಮ್ಮನೆ ಇಷ್ಟೆಲ್ಲ ಮಾತಾಡಿ ಯಾಕೆ ಎನರ್ಜಿ ವೇಸ್ಟ್ ಮಾಡ್ಕೋತೀರಾ? ನಮಗೆ ಯಾರು ಹೊಡೆದಿಲ್ಲ. ಮತ್ತೆ ಈ ಮಾರ್ಕುಗಳು ಭಗವಂತ ಕೊಟ್ಟಿರೋ ಪ್ರಸಾದ ಕಣ. ಭಗವಂತ ಕೊಟ್ಟಿರೋ ಪ್ರಸಾದನ? ಏನಪ್ಪ ಹೇಳ್ತಾ ಇದ್ಯಾ ನೀನು? ರೀ, ಬೆಂಗಳೂರಿಗೆ ಒಬ್ರು ಬಾಬಾ ಬಂದಿದ್ದಾರೆ, ಈಶ್ವರನು 108ನೇ ಅವತಾರ ಅಂತೆ ಅವರು. ಹೆಸರು ಕಪಾಳೇಶ್ವರ ಬಾಬಾ. ಹಿಮಾಲಯದಿಂದ ಭಕ್ತರಿಗೋಸ್ಕರ ಇಳಿದು ಬಂದಿರೋ ಮಹಾಪುರುಷರು. ರೀ, ನೀವ್ ಯಾವಾಗ್ಲೂ ಹೇಳ್ತಿರ್ತಾರಲ್ಲ, ಎತ್ತಿದ್ರೆ ಗದೆ ಇಳಿಸಿದ್ರೆ ಒದೆ ಅಂತ, ಅದೇ ತರನೇ ಅವರು. ನೋಡಿದ್ರೆ ಸಾದ, ಹೊಡೆದ್ರೆ ಪ್ರಸಾದ. ಹೊಡಿತಾರ? ಹೊಡೆಯೋದಲ್ವೋ, ಅವರು ಆಶೀರ್ವಾದ ಮಾಡೋ ಹೊಸ ವಿಧಾನ. ಅದಕ್ಕೆ ಅವರ ಹೆಸರು ಕಪಾಳೇಶ್ವರ ಬಾಬಾ ಅಂತ ಕರೀತಾರೆ. ಕಪಾಳೇಶ್ವರ ಬಾಬಾ. ಛೇ ಅಪ್ಪ, ಗಿರಿ, ಇನ್ನೊಬ್ಬರನ್ನ ಹೊಡೆಯೋದನ್ನ ಆಶೀರ್ವಾದ ಅಂತ ಕರೆಯಲ್ಲ, ಅಪರಾಧ ಅಂತಾರೆ. ದೇವ್ರೆ ದೇವ್ರೆ, ಬಿಡ್ತು ಅನ್ರಿ. ಆ ಬಾಬಾ ಎಷ್ಟು ಪವರ್ಫುಲ್ ಅಂದ್ರೆ, ಅವ್ರು ನಡೆದಾಡೋ ದಾರಿ ಮಣ್ಣಿದೆಯಲ್ಲ, ಅದಕ್ಕೆ 1/4 kgಗೆ 750 ರೂಪಾಯಿ. ಮುಂದಿನ ತಿಂಗಳು ನಾವು 100 ಗ್ರಾಮ್ ಆದ್ರೂ ತಗೊಳ್ಳೋಣ ರೀ. ಬಾಬಾ ಕಾಲಿಟ್ರೆ ಹಳ್ಳಾಗಿ ಬೆಳ್ಳರಿ ಮೈನ್ಸ್ ಆಗುತ್ತೆ. 100 ಗ್ರಾಮ್ ಅಂತೆ, 100 ಗ್ರಾಮ್. ತಟ್ಟಿ ಅಪ್ಪ. ಏನಪ್ಪ? ಇವಳಿಗಂತೂ ಬುದ್ಧಿ ಇಲ್ಲ. ನಿನ್ಗೇನಪ್ಪ ಆಗಿತ್ತು? ಹೋಗಿ ಹೊಡ್ಸ್ಕೊಂಡ್ ಬಂದಿದ್ಯಲ್ಲ. ಮುಚ್ಚುವಾಯ್. ಆ ಕಪಾಳೇಶ್ವರ ಬಾಬಾ ಒಂದ್ಸತಿ ಕಪಾಳಕ್ಕೆ ಬಡಿದ್ರು, ನನ್ನ ಮಂಡಿ ನೋವೆಲ್ಲ ಹೊರಟಾಯ್ತು ನೋಡ. ಟಿಂಗ್ 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 ಸೊಂಟ. ಇನ್ನೊಂದೆರಡು ಸಲ ಅವ್ರ ಆಶೀರ್ವಾದ ಪಡೆದ್ಬಿಟ್ರೆ ಮುಂದಿನ ಒಲಿಂಪಿಕಲ್ಲಿ ಹೈ ಜಂಪ್ ಮಾಡ್ಬೋದು. ಅಣ್ಣಾರ, ವೈನಿ ಒಂದು ಸಿಹಿ ಸುದ್ದಿ ಐತ್ರಿ, ಸಿಹಿ ತಗೋರಿ. ಏನ್ ಸಿಹಿ ಸುದ್ದಿ? ಶಿವಪ್ಪಣ್ಣ, ಹುಬ್ಬಳ್ಳಿಯಾಗ ಕೋರ್ಟ್ನಾಗ ನಮ್ದೊಂದು ಜಮೀನ್ ಕೇಸ್ ನಡೆಯಕತ್ತಿದ್ರಿ. ಕಪಾಳೇಶ್ವರ ಬಾಬಾ ಅವ್ರ ಹತ್ರ ಹೋಗಿ ಕಪಾಳಿ ಹೊಡೆಸ್ಕೊಂಡಿದ್ರಿ. ಆ ಕೇಸ್ ಖುಲಾಸೆಯಾಗಿ ನಮ್ ಪರವಾಗಿ ಬಂತ್ರಿ. ಏನ್ರು ನೀವು ಹೋಲ್ಸೇಲ್ ಅಲ್ಲಿ ದಿನಸಿ ತರ ಹೋಲ್ಸೇಲ್ ಆಗಿ ಹೊಡ್ಸ್ಕೊಂಡ್ ಬಂದಿದ್ದೀರಾ? ಇನ್ನೊಂದ್ಸಲ
ಒಂದ್ಸಲ ಅದನ್ನ ಹೊಡೆಯೋದು ಅಂತ ಹೇಳ್ಬೇಡ್ರಿ, ಆಶೀರ್ವಾದ ಮಾಡಿರೋದು ಅಂತ ಹೇಳಿ. ಇವತ್ತು ಮತ್ತೆ ನಾವು ಕಪಾಳೇಶ್ವರ ಬಾಬಾ ಹತ್ರ ಹೋಗ್ತಾ ಇದೀವಿ. ನೀವು ಬರ್ತಿದ್ದೀರಾ? ಕಣ್ಣಾರೆ ನೋಡು ಅಂತ್ರಿ ಈಶ್ವರನ 108ನೇ ಅವತಾರ ಏನು ಅಂತ ನಿಮಗೆ ಗೊತ್ತಾಗತ್ತೆ. ಕಿರಿ ಬಂದ್ಯಾ? ನಿನ್ನ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ಮೊದಲು ನಾನು ಇವ್ರ ಹತ್ರ ಮಾತಾಡ್ಬೇಕು. ಅದನ್ನ ಬೇಡ ಅಂತ ಹೇಳೋಕೆ ನಿನ್ನ ತಡೆದಿದ್ದು. ಹೇಳ್ಬೇಡ ಶಿವಪ್ರಸಾದ್. ಯಾಕೆ ಹೇಳ್ಬಾರ್ದು? ಇವರೆಲ್ಲ ಮೂಢನಂಬಿಕೆಯಲ್ಲಿದ್ದಾರೆ. ಇವ್ರಿಗೆ ಸರಿಯಾದ ದಾರಿ ತೋರಿಸ್ಬೇಕು. ದಾರಿ ತಪ್ಪಿರೋರು ದಿಕ್ಕು ಬದಲಿಸ್ಬೋದು ಶಿವಪ್ರಸಾದ್, ಆದ್ರೆ ತಪ್ಪು ದಾರಿಲಿ ಹೋದವ್ರನ್ನ ಸರಿ ದಾರಿಗೆ ತರೋಕೆ ನಾವು ಆ ದಾರಿಲೇ ಹೋಗ್ಬೇಕಾಗುತ್ತೆ. ನೀನ್ ಹೇಳಿದ್ ನನಗೆ ಅರ್ಥ ಆಗ್ಲಿಲ್ಲ. ಇವ್ರಿಗೆಲ್ಲ ನನ್ನ ಭಾಷೆಯಲ್ಲಿ ಹೇಳಿದ್ರೇನೆ ಸರಿ. ಗಿರಿ ಅಪ್ಪ, ಭವ್ಯ ಬಸ್ಯ, ಈ ಜಗತ್ತಿಗೆಲ್ಲ ಒಬ್ಬನೇ ಒಡೆಯ, ಅವನೇ ಸಾಕ್ಷಾತ್ ಜಗದೀಶ್ವರ. ಅವನ್ನ ಬಿಟ್ರೆ ಬೇರೆ ಯಾವ ಮನುಷ್ಯನೂ ದೇವರಾಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೊಂದ್ ವೇಳೆ ಆದ್ರೆ ಅವನನ್ನ ದೇವತಾ ಮನುಷ್ಯ ಅಂತ ಕರೀತಾರೆ ಹೊರತು ದೇವರು ಅನ್ನಲ್ಲ. ನೋಡಿ, ಸಾಧು ಸಂತರೆಲ್ಲ ಭಕ್ತಿಯಿಂದ ಯೋಗ ಮಾಡಬೇಕು, ಭಕ್ತಿನ ದುರುಪಯೋಗ ಪಡ್ಕೋಬಾರ್ದು. ಹೆಂಗೆ ನೋಡಿದ್ರ ಮಾವ? ಇದಕ್ಕೆ ಇವರು ಒಬ್ಬೊಬ್ಬರೇ ಈ ತರ ಮಾತಾಡ್ತಾರಲ್ಲ, ಅದಕ್ಕೆ ಕಪಾಳೇಶ್ವರ ಬಾಬಾನ ಹತ್ರ ಇವ್ರನ್ನ ಕರ್ಕೊಂಡು ಹೋಗಿ ಪ್ರಸಾದ ಕೊಡ್ಸೋಣ ಅಂತ ನಾನು ಹೇಳ್ತಿರೋದು. ಆ ಕಪಾಳೇಶ್ವರ ಬಾಬಾ ನನ್ನ ಮಗನ ಮೇಲೆ ಕರುಣೆ ತೋರಿಸಿ ನನ್ನ ಮಗನ ಕೆನ್ನೆಗೆ 1, 2 ಕೆನೆಗೂ 2 ಬಿಟ್ಬಿಟ್ರೆ ಸರು ಬಿಡ್ತಾನಮ್ಮ. ನೀನೇನು ಯೋಚನೆ ಮಾಡಬೇಡ. ಸರಿ ಮಾವ, ಇವ್ರನ್ನ ಕಪಾಳೇಶ್ವರ ಬಾಬಾ ಹತ್ರ ಕರ್ಕೊಂಡು ಹೋಗಿ ಇವ್ರ ಕಪಾಳಕ್ಕೆ 2 ಹೊಡ್ಸೋಣ ಜೋರಾಗಿ. ಗಿರಿ, ಹೆಂಡತಿ ಆದವಳು ಊಟ ಆದ್ಮೇಲೆ ಪಾನ್ ಸುಪಾರಿ ಕೊಡ್ಬೇಕು, ಗಂಡನ ಮೇಲೆ ಸುಪಾರಿ ಕೊಡ್ಬಾರ್ದು ಕಣೆ. ಹೋಗುತ್ತಾ? ಯಾವ ನ್ಯಾಯ? ಅಜ್ಜರ ನೋಡ್ರಿ, ಮತ್ ಒಬ್ಬೊಬ್ರು ಮಾತಾಡ್ಕೊಳಕತ್ತಾರ. ಇವ್ರನ್ನ ಕಪಾಳೇಶ್ವರ ಬಾಬಾರ ಹತ್ರ ಕರ್ಕೊಂಡು ಹೋಗಾಕಬೇಕು, ಕಪಾಳಿ ಹೊಡ್ಸಾಕಬೇಕು. ಅದಕ್ಕೆ ನಾನು ಒಪ್ಕೋಬೇಕು. ನಾನು ಒಪ್ಕೊಳ್ಳಲ್ವೇ? ಹೆಂಡತಿ ಮುಂದೆ ಎಲ್ಲನೂ ಒಪ್ಕೊಳ್ಳೇಬೇಕು ಶಿವಪ್ರಸಾದ್. ಅದು ಆಗೋದು ಬಿಡೋದು ಆಮೇಲೆ. ಇದೇ ಸಂಸಾರದ ಸಿದ್ಧ ಸೂತ್ರ. ನೋ, ನಾಟ್ ಎಟ್ ಆಲ್. ನಾನು ಒಪ್ಕೊಳ್ಳಲ್ಲ. ನೀವು ನಮ್ಮ ಜೊತೆ ಬಂದಿಲ್ಲ ಅಂದ್ರೆ ನನ್ನ ಮೇಲೆ ಹಣೆ. ಅದು ಸ್ವಲ್ಪ ಹೊಟ್ಟೆ ನೋತಾಯ್ತು ಸರ್. ನೀನ್ ಯಾವಾಗ ತಲೆ ಮೇಲೆ ಹೊಟ್ಟೆ ಇಟ್ಕೊಂಡೆ ಶಿವಪ್ರಸಾದ್? ನನಗೆ ಒಂದು ಡೌಟ್. ನೀನ್ ಮಾತ್ರ ತಲೆ ಮೇಲೆ ಗಂಗೆನ ಇಟ್ಕೋಬಹುದು, ನಾನು ತಲೆ ಮೇಲೆ ಹೊಟ್ಟೆ ಇಟ್ಕೋಬಾರ್ದಾ? ಇರು ಭಗವಂತ, ಗಿರಿ ಪ್ರಾಮಿಸ್ ತಗೊಂಡಿದ್ದಾಳೆ, ನಾನು ಅಲ್ಲಿಗೆ ಹೋಗ್ಲೇಬೇಕು. ತಾಂತ್ರಿಕ ದೋಷ ಇತ್ತು ಸರ್, ಅಡಚಣೆಗಾಗಿ ಕ್ಷಮಿಸಿ ಸರ್. ಮಧ್ಯಾಹ್ನದವರೆಗೂ ಪರ್ಮಿಷನ್ ಕೊಡಿ ಸರ್. ಬೇಕಾದ್ರೆ ಮಧ್ಯಾಹ್ನ ಬಂದು ರಾತ್ರಿವರೆಗೂ ಕೆಲಸನ ಮಾಡಿ ಕಂಪ್ಲೀಟ್ ಮಾಡ್ತೀನಿ ಸರ್. ಸರ್, ನಿಮ್ಗೆ ಅಷ್ಟೊಂದು ಡೌಟ್ ಇದ್ರೆ ವಿಡಿಯೋ ಕಾಲ್ ಮಾಡಿ ಸರ್, ನಾನು ಹೊಟ್ಟೆನೂ ತೋರಿಸ್ತೀನಿ. ಸರಿ ಸರ್, ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ಅಂತೂ ಇಂತೂ ಪರ್ಮಿಷನ್ ನೀನು ನೋಡ್ಬೇಡ, ನನಗೆ ಗೊತ್ತು ನಾನು ಸುಳ್ಳು ಹೇಳಿದೆ ಅಂತ. ಶಿವಪ್ರಸಾದ್, ನೀನ್ ಯಾರಿಗೆ ಸುಳ್ಳು ಹೇಳಿರ್ತೀಯೋ ಅದು ಅವ್ರಿಗೆ ಗೊತ್ತಾಗೋವರೆಗೂ ಸತ್ಯ. ಗೊತ್ತಾದ್ಮೇಲೆ ಸುಳ್ಳು ಅಲ್ವಾ? ಅಲ್ಲ, ಮೋಸ ಶಿವಪ್ರಸಾದ್. ಸುಳ್ಳು ಹೇಳಿ ನಿನಗ್ ನೀನೇ ಮಾಡ್ಕೊಳ್ಳೋ ಮೋಸ. ಬೇರೆಯವರು ನಿನ್ ಮೇಲಿಟ್ಟಿರೋ ನಂಬಿಕೆಗೆ ನೀನಾಗೇ ಬಗೆಯೋ ದ್ರೋಹ. ನಾನು ಹೇಳಿದ ಇಷ್ಟು ಸಣ್ಣ ಸುಳ್ಳು. ಹೊರಗಡೆ ಪ್ರಪಂಚ ನೋಡು, ಜನ ಡಿಸೈನ್ ಸುಳ್ಳುಗಳು ಹೇಳ್ಕೊಂಡು ಡಿಸೆಂಟಾಗಿ ಬದುಕ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಆ ಕಪಾಳೇಶ್ವರ ಬಾಬಾ ನಿನ್ನ 108ನೇ ಅವತಾರ ಅಂತೆ. ಇದು ಶುದ್ಧ ಸುಳ್ಳು ಅಲ್ವಾ? ಸುಳ್ಳಲ್ಲ. ಸುಳ್ಳಲ್ವಾ? ಹೇಗೆ ಅಂದ್ರೆ ಅವನೊಳಗಿರೋದು ನಾನೇ ಅಲ್ವಾ ಶಿವಪ್ರಸಾದ್? ನನ್ನೊಳಗಿರೋದು ನೀನೆ, ಎಲ್ಲರೊಳಗಿರೋದು ನೀನೆ. ಹಾಗಂತ ಎಲ್ರು ನಿನ್ನ ಅವತಾರನಾ? 100% ಸತ್ಯ. ಸರಿ, ಆಯ್ತು, ಓಕೆ. ಈಗ ಆ ಕಪಾಳೇಶ್ವರ ಬಾಬಾ ಆಶೀರ್ವಾದ ಮಾಡೋ ನೆಪದಲ್ಲಿ ಎಲ್ರ ಕಪಾಳಕ್ಕೂ ಹೊಡಿತಾನಂತೆ, ಹಾಗೆ ಇನ್ನೊಬ್ರಿಗೆ ಹೊಡೆಯೋದು ತಪ್ಪಲ್ವಾ? ಶಿವಪ್ರಸಾದ್, ಮನುಷ್ಯ ಹೊಡೆತ ತಿಂದಷ್ಟು ಕಲಿತಾನೆ.
ಆದ್ರೆ ಆ ಹೊಡೆತ ಇಲ್ಲಿಗೆ ಬೀಳ್ಬೇಕು. ನೀನ್ ಹೇಳೋದೆಲ್ಲ ಸರಿ ಭಗವಂತ, ಆದ್ರೆ ಆ ಕಪಾಳೇಶ್ವರ ಬಾಬಾ ಮಾಡ್ತಿರೋ ತಪ್ಪು ಅಂತ ಹೇಳ್ಬೇಕು ತಾನೇ ನೀನು? ನಾನು ಯಾಕೆ ಹೇಳಿ ಶಿವಪ್ರಸಾದ್? ಅವನು ಸೃಷ್ಟಿ ಮಾಡಿರೋದು ನೀನೇ ಅಲ್ವಾ? ಶಿವಪ್ರಸಾದ್, ಭಗವಂತನನ್ನ ಭಗವಂತ ಸೃಷ್ಟಿ ಮಾಡಲ್ಲ, ಭಗವಂತನನ್ನ ಸೃಷ್ಟಿ ಮಾಡೋದು ಭಕ್ತ. ಇನ್ನು ಕೆಲವರು ತಾನೇ ಭಗವಂತ ಅಂತ ಸ್ವಯಂ ಘೋಷಣೆ ಮಾಡ್ಕೋತಾರೆ. ಆ ಕಪಾಳೇಶ್ವರ ಸ್ವಾಮಿ ಮಾಡ್ತಿರೋ ತಪ್ಪು ಅಂತ ನೀನ್ ನನ್ನನ್ನು ಯಾಕೆ ಕೇಳ್ತಿದ್ಯಾ? ನೀನೇ ಕೇಳ್ಬೋದಲ್ವಾ? ನಾನಾ? ನೀನೇ ಬಾಳೆಂದ